ಮಹಾತ್ಮ ಗಾಂಧೀಜಿಗೆ, ಭೀಮರಾವ್ ಅಂಬೇಡ್ಕರ್ ಅವರಿಗೆ. ಇವತ್ತು ನಾವು 77ನೇ ವರ್ಷದ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ ಅಲ್ವಾ. ಈ ಗಣರಾಜ್ಯೋತ್ಸವನ್ನ ಯಾಕೆ ಆಚರಣೆ ಮಾಡ್ತೇವೆ ಗೊತ್ತಾ ನಿಮ್ಗೆ? ಏನಕ್ಕೆ ಹೇಳಿ ನೋಡೋಣ. ಸಂವಿಧಾನವನ್ನ ಯಾರು ನಮ್ಮ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ರಚಿಸಿ ಎಷ್ಟು ವರ್ಷ ರಚಿಸಿದ್ರು ಗೊತ್ತಾ? 2 ವರ್ಷ 11 ತಿಂಗಳು 18 ದಿನ ತಗೊಂಡಿದ್ದು ಸಮಯ. ನೀವು ಒಂದೊಂದು ವರ್ಷಕ್ಕೆ ಒಂದೊಂದು ಎಕ್ಸಾಮ್ ಬರೆದು ಮುಂದೆ ಹೋಗ್ತಿರಲ್ವಾ? 2 ವರ್ಷ 11 ತಿಂಗಳು 18 ದಿವಸ ತೆಗೆದುಕೊಂಡು ಅವರು ಸಂವಿಧಾನವನ್ನ ಬರೆದ್ರು. ಏನಿದೆ ನಮ್ಮ ಸಂವಿಧಾನದಲ್ಲಿ? ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದನ್ನ ಮಾಡಬೇಕು, ಯಾವುದನ್ನ ಮಾಡಬಾರದು ಅನ್ನೋದನ್ನ ನಾವು ಸಂವಿಧಾನ ಅಂತ ಹೇಳ್ತೇವೆ ಅಲ್ವಾ. ಎಲ್ಲರಿಗೂ ಅದು ಮಾರ್ಗಸೂಚಿ ಅಲ್ವಾ. ದೊಡ್ಡವರಿರ್ಬೋದು, ಚಿಕ್ಕವರಿರ್ಬೋದು, ನಿಮ್ಗಿರ್ಬೋದು, ಶಾಲೆ ಟೀಚರ್ಸ್ಗಳಿರ್ಬೋದು, ಎಲ್ಲರಿಗೂ ಮಾರ್ಗಸೂಚಿಯಾಗಿ ಅದನ್ನ ಸಂವಿಧಾನವನ್ನು ಅಳವಡಿಸ್ಕೊಟ್ಟಿದ್ದಾರೆ. ಅದರ ಸವಿನೆನಪಿಗಾಗಿ ನಾವು 26 ಜನವರಿ ಪ್ರತಿ ವರ್ಷ ಅಲ್ವಾ ನಾವು ಗಣರಾಜ್ಯೋತ್ಸವವನ್ನ ಆಚರಣೆ ಮಾಡ್ತೇನೆ. ನೋಡಿ, ಈ ಸಂದರ್ಭದಲ್ಲಿ ನಾನು ನಿಮಗೆ ಒಂದು ಪುಟಾಣಿ ಕಥೆಯನ್ನ ಮೂಲಕ ಹೇಳಿ ನಿಮಗೆ ಮನ ಮುಟ್ಟುವ ಹಾಗೆ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೇನೆ. ನೋಡಿ, ಒಂದು ಊರಲ್ಲಿ ಇದೇ ತರ ಒಂದು ಪುಟಾಣಿ ಮಗು ಇತ್ತಂತೆ. ಆ ಮಗು ಏನ್ ಮಾಡ್ತಿತ್ತು? ದಿನ ಏನಾದ್ರೂ ಪೆನ್ಸಿಲ್ಲು ಪೆನ್ನು ಕತ್ಕೊಂಡು ಹೋಗ್ತಾ ಇತ್ತಂತೆ ಮನೆಯಿಂದ ಅಲ್ವಾ. ಆಗ ಮನೆಗೆ ಹೋದಾಗ ಅಮ್ಮ ಏನ್ ಮಾಡ್ತಿದ್ದಂತೆ, ಅಯ್ಯೋ ಇದೇನೋ ಕತ್ಕೊಂಡ್ಬಿಟ್ಟಿದ್ಯಾ ಯಾಕೋ ಅಂತ 1 ದಿವಸ 2 ದಿವಸ ಹಿಂಗೆ ಅಂದ್ರಂತೆ. ಆಮೇಲೆ ಟೀಚರ್ಸ್ ಕರೆದ್ರಂತೆ, ಈಗ ನಿಮ್ಗೆ ಶಾಲೆಯಲ್ಲಿ ಶಿಕ್ಷಕರು ಇರ್ತಾರಲ್ವಾ, ಎಲ್ಲರೂ ಕರೆದ್ರಂತೆ, ಅವ್ರ ಅಪ್ಪ ಪೇರೆಂಟ್ಸ್ ಎಲ್ಲಾದ್ರೂ ಅಮ್ಮನ್ನ ಕರೆಸಿದ್ರಂತೆ. ಎಲ್ಲಿ ನಮ್ಗೆ ತಪ್ಪಾಗಿದೆ, ನನ್ನ ಮಗ ಮಾಡ್ಬಿಟ್ಟಿದ್ದಾನೆ ಅಂತ ಹೇಳಿ ಅಮ್ಮ ಏನ್ ಮಾಡಿದ್ರಂತೆ, ನನ್ನ ಮಗ ಕದ್ದಿಲ್ಲ ಅಂತ ಹೇಳ್ಬಿಟ್ಟು ಮುಚ್ಚಿಟ್ಬಿಟ್ರಂತೆ. ಆಮೇಲೆ ಏನಾಯ್ತು, ಮಗು ಅದೇ ತರ ದಿನ ಪ್ರತಿದಿನ ಏನ್ ಮಾಡ್ತು, ಏನಾದ್ರೂ ಬೇರೆ ಕದಿಯೋದು, ಪುಸ್ತಕ ಒಂದ್ ದಿವಸ ಪೆನ್ಸಿಲ್, ಒಂದು ಬಾಕ್ಸ್ ಎಲ್ಲ ಕದಿಯಕ್ಕೆ ಶುರು ಮಾಡ್ತದ. ಅವ್ರಮ್ಮ ಏನು ಹೇಳಿಲ್ಲ, ಯಾಕೆಂದ್ರೆ ಯಾರಿಗಾದ್ರೂ ಹೇಳ್ಬಿಟ್ರೆ ತಪ್ಪಾಗ್ಬಿಡ್ತದೆ, ನನಗೆ ಗೊತ್ತಾಗ್ಬಿಡ್ತದೆ ಅಂತ ಹೇಳಿ. ಅದರಿಂದ ಏನಾಯ್ತು, ಅವನು ದೊಡ್ಡವನಾದ್ಮೇಲೆ ದೊಡ್ಡ ಕಳ್ಳ ಆದ. ಸಖತ್ತು ಎಲ್ಲ ಚಿನ್ನ ಕದಿಯೋದು, ಅದು ಕದಿಯೋದು, ಇದು ಕದಿಯೋದು ಎಲ್ಲ ಮಾಡ್ದ ಅಲ್ವಾ. ಆಮೇಲೆ ಏನಾಯ್ತು, ಒಂದ್ ದಿವಸ ಪೊಲೀಸ್ನವರು, ನೋಡಿ ಇಲ್ಲಿ ಪೊಲೀಸ್ ಡ್ರೆಸ್ ಹಾಕೊಂಡು ಕೂತಿದಾರಲ್ಲ, ಆ ತರ ಪೊಲೀಸ್ನವ್ರು ಏನ್ ಮಾಡ್ಬಿಟ್ರು, ಕಳ್ಳನ ಹಿಡಿದ್ರು, ಕರ್ಕೊಂಡ್ಬಂದು ಕೋರ್ಟಿಗೆ ಬಿಟ್ರು. ಈ ಸಂವಿಧಾನ ಪ್ರಕಾರ ಶಿಕ್ಷೆ ಇರುತ್ತಲ್ವಾ, ಯಾರಿಗೆ ಎಷ್ಟು ಶಿಕ್ಷೆ ಅಂತ ಅವ್ರಿಗೆ ಗಲ್ಲು ಶಿಕ್ಷೆ ಮಾಡಬೇಕು ಅಂತೇಳಿ ಕೊಟ್ರು. ಆಗ ಅವ್ರನ್ನ ಜೈಲಲ್ಲಿ ಹಾಕಿರ್ತಾರೆ ಮಗುನ. ಆಗ ಅವ್ರ ಅಮ್ಮ ಬರ್ತಾರೆ, ಅಯ್ಯೋ ನನ್ನ ಮಗನ್ಗೆ ಹಿಂಗ ಆಗೋಯ್ತು, ಗಲ್ಲಿಗೆ ಶಿಕ್ಷೆ ಹಚ್ಚಕ್ಕೆ ಹೊರಟಿದ್ದಾರೆ ಅಂತ ಅಲ್ವಾ. ಆಗ ಅಳ್ತಾ ಇರತ್ತೆ ಅಮ್ಮ. ಅದಕ್ಕೆ ಅವನ ಮಗ ಹೇಳ್ತಾನೆ, ಅಳ್ಬೇಡ ಅಮ್ಮ, ನೀನು ನಾನು ಚಿಕ್ಕವನಿದ್ದಾಗ ನಾನು ಒಂದು ತಪ್ಪು ಮಾಡಿದ್ದೆ, ಒಂದು ಸಣ್ಣ ಕದಿಯೋದನ್ನ ಒಂದು ರಬ್ಬರು ಪೆನ್ಸಿಲ್ ಕದ್ದಾಗ ನೀನನ್ನ ತಿದ್ದಿಲ್ಲ, ಬೈಲಿಲ್ಲ, ಕದಿಬೇಡ ಅಂತ ಹೇಳಲಿಲ್ಲ. ಅವತ್ತೇ ನನಗೆ ಶಿಕ್ಷೆ ಕೊಟ್ಟು ನೀನು ನನಗೆ ಪನಿಷ್ಮೆಂಟ್ ಕೊಟ್ಟು ಕದಿಬೇಡ ಅಂತ ಹೇಳಿದ್ರೆ ನಾನು ಇಷ್ಟೊತ್ತಿಗೆ ಕಳ್ಳ ಆಗ್ತಿರ್ಲಿಲ್ಲ, ಈ ದಿನ ನೋಡ್ಬೇಕಾಗಿರ್ಲಿಲ್ಲ ಅಂತ. ಅದರಿಂದ ನೀವೇನ್ ಕಲ್ತಿದ್ದು, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ. ಅಂದ್ರೆ ಚಿಕ್ಕವರಿದ್ದಾಗ್ಲೇನೆ ನೀವು ಒಳ್ಳೆ ಗುಣಗಳನ್ನ ಅಳವಡಿಸ್ಕೋಬೇಕು ಅಲ್ವಾ. ನಿಮ್ ಜೀವನದಲ್ಲಿ ಬಹಳಷ್ಟು ಬಾರಿ ಈ 2 ಆಯ್ಕೆಗಳು ಇರ್ತವೆ, ಒಂದು ಸತ್ಯದ ದಾರಿ, ಒಂದು ಸುಳ್ಳಿನ ದಾರಿ ಅಲ್ವಾ. ಯಾವಾಗ್ಲೂ ನೀವು ಸತ್ಯ ಪರವಾಗಿ ನಿಲ್ಬೇಕು ಅಲ್ವಾ. ಅದ್ರ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ನಿಮ್ಮ ಅಪ್ಪ ಇರ್ಬೋದು, ಅಮ್ಮ ಇರ್ಬೋದು, ಇಲ್ಲ ನಿಮ್ಮ ಕ್ಲೋಸ್ ರಿಲೇಷನ್ ಇರ್ಬೋದು, ಸತ್ಯದ ಪರವಾಗಿ ನಿಂತ್ರೆ ಯಾವಾಗ್ಲೂ ಜಯ ಇರ್ತದೆ. ಅದಕ್ಕೆ ನಮ್ಮ ಏನು ಆಂಬ್ಲಮ್ ಅಲ್ಲಿ ಏನ್ ಬರೆದಿದ್ದಾರೆ, ಸತ್ಯಮೇವ ಜಯತೆ ಅಂತ ಬರೆದಿದ್ದಾರೆ. ನೋಡಿದ್ರೆ 3 ಸಿಂಹ ಇರ್ತದೆ, ಪ್ರತಿ ಒಂದು ನೋಟಲ್ಲೂ 3 ಸಿಂಹ, ಅಶೋಕ ಚಕ್ರ, ತೆಳಗಡೆ ಏನ್ ಬರೆದಿದ್ದಾರೆ, ಸತ್ಯಮೇವ ಜಯತೆ. ಜೋರಾಗಿ ಹೇಳಿ, ಸತ್ಯಮೇವ ಜಯತೆ ಅಂತ ಬರೆದಿದ್ದಾರೆ ಅಲ್ವಾ. ಅದರಿಂದ ಯಾವಾಗ್ಲೂ ಸತ್ಯಕ್ಕೆ ಜಯವಾಗ್ತದೆ, ನೀವು ಒಳ್ಳೆ ದಾರಿಯಲ್ಲಿ ಹೋಗ್ಬೇಕು ಅಂತ ಹೇಳ್ತೇನೆ. ಈ ಸಂವಿಧಾನದ ದಿನದಂದು ನಾವು ಇಡೀ ರಾಷ್ಟ್ರದಾದ್ಯಂತ ಅಲ್ವಾ ಇವತ್ತು ಏನ್ ಮಾಡ್ತೇವೆ ಅಂದ್ರೆ ಪೆರೇಡ್ಗಳನ್ನ ಮಾಡ್ತೇವೆ. ನಮ್ಮ ದೇಶದಲ್ಲಿ ಎಂತೆಂತಹ ವಸ್ತುಗಳಿದಾವೆ, ಕಲ್ಚರ್, ನಮ್ಮ ಏನು ಸಂಸ್ಕೃತಿ ಏನಿದೆ ಅದರ ಬಗ್ಗೆ ತಿಳಿಸ್ಕೊಡ್ತೇವೆ. ಅದೇ ರೀತಿಯಾಗಿ ನಮ್ಮ ಹತ್ರ ಎಷ್ಟು ಸೈನ್ಯ ಇದೆ ಅದನ್ನ ಡೆಲ್ಲಿಯಲ್ಲಿ ಪ್ರದರ್ಶನ ಮಾಡ್ತೇವೆ. ನಮ್ಮ ದೇಶದ ಒಂದು ಏನು ಶಕ್ತಿ ಇದೆ ಅದರ ಬಗ್ಗೆ ತಿಳಿಸ್ಕೊಡ್ತೇವೆ ಅಲ್ವಾ. ಸೈಂಟಿಸ್ಟ್ಗಳು, ವಿಜ್ಞಾನಿಗಳು ರಾಕೆಟ್ ಕಂಡುಹಿಡಿದಿದಾರಲ್ವಾ, ರಾಕೆಟ್ ಬಗ್ಗೆ ತಿಳಿಸ್ಕೊಡ್ತಾರೆ. ಹೀಗೆ ಎಲ್ಲದರ ಬಗ್ಗೆ ತಿಳಿಸ್ಕೊಡ್ತಾರೆ. ಅದೇ ರೀತಿಯಾಗಿ ರಾಷ್ಟ್ರಪತಿಗಳು ನಮ್ಮನ್ನ ಉದ್ದೇಶಿಸಿ ಮಾತಾಡ್ತಾರೆ. ಈ ದಿನ ನಾವು ಇಂಡಿಪೆಂಡೆನ್ಸ್ ಡೇ ಮಾಡ್ತೀವಲ್ವಾ, ಸ್ವತಂತ್ರ ದಿನಾಚರಣೆ, ಅವತ್ತು ಪ್ರೈಮ್ ಮಿನಿಸ್ಟರ್ ಮಾತಾಡಿದ್ರೆ, ಇವತ್ತು ಯಾರು ಮಾತಾಡೋದು, ರಾಷ್ಟ್ರಪತಿಗಳು ಮಾತಾಡ್ತಾರೆ. ಇಂತಹ ಒಳ್ಳೆ ಸಂವಿಧಾನವನ್ನ ನಮಗೆ ಕೊಟ್ಟಿದ್ದಾರೆ. ಅದು ಏನಪ್ಪಾ ನೀವು ನೋಡ್ಕೋಬೇಕಾಗಿರೋದ್ರೆ, ಈ ಸಂವಿಧಾನವನ್ನ ಬರೆದಿರ್ತಕ್ಕಂಥದ್ದು ಯಾವುದರಲ್ಲಿ ಅಂದ್ರೆ ಹಸ್ತಲಿಪಿ. ನೀವು ಕೈಯಲ್ಲಿ ಬರೀತಿಲ್ವಾ, ಆತರ ಡಾಕ್ಟರ್ ಅಂಬೇಡ್ಕರ್ ಅವರು ಹಿಂದಿಯಲ್ಲಿ ಬರೆದಿರ್ತಕ್ಕಂತಹ ಸಂವಿಧಾನ. ಬಹಳಷ್ಟು ದೊಡ್ಡದಾದಂತಹ ಸಂವಿಧಾನ. ನೀವು ರಷ್ಯಾದಲ್ಲಿರ್ಬೋದು,
ಅಮೆರಿಕಾದಿರ್ಬೋದು, ಬ್ರಿಟನ್ ಇರ್ಬೋದು, ಎಲ್ಲ ಸಂವಿಧಾನಗಳ ಅಂಶವನ್ನ ತೆಗೆದುಕೊಂಡು ಒಳ್ಳೆಯ ಸಂವಿಧಾನವನ್ನ ರಚಿಸಿಕೊಟ್ಟಿದ್ದಾರೆ. ಇದನ್ನ ನಾವು ಪಾಲನೆ ಮಾಡೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೆ ಶುಭಾಶಯವನ್ನ ಕೋರ್ತೇನೆ. ಬಲೋ ಭಾರತ್ ಮಾತಾ ಕಿ ವಂದೇ ವಂದೇ ವಂದೇ